ಚಿಂತನೆ ಪ್ರಾರ್ಥನೆ. ಚಿಂತನೆ ಸ್ನೇಹಿತ. ದರ್ಶನೆ ಸ್ಪರ್ಶನೆ ವಾಪಿ ಶ್ರವಣೆ ಭಾಷಣೇಪಿ ವಾ ಯತ್ರ ದ್ರವ್ಯ ಅತ್ಯಂತರಂಗಃ ಸಹ ಸ್ನೇಹ ಇತಿ ಕಥ್ಯತೆ. ಅಂದರೆ ನೋಟದಲ್ಲಾಗಲಿ, ಸ್ಪರ್ಶದಲ್ಲಾಗಲಿ, ಕೇಳುವುದರಲ್ಲಾಗಲಿ, ಮಾತುಗಳಲ್ಲಾಗಲಿ ಎಲ್ಲಿ ಅಂತರಂಗವು ಅಂದರೆ ಹೃದಯವು ಕರಗುವುದೋ ಅದನ್ನೇ ಗೆಳೆತನವೆಂದು ತಿಳಿಯಬೇಕು. ಮಿತ್ರನನ್ನು ದರ್ಪಣ ಅಥವಾ ಕನ್ನಡಿಗೆ ಹೋಲಿಸಿರುತ್ತಾರೆ. ಅಂದರೆ ಮಿತ್ರನು ಕನ್ನಡಿಯಷ್ಟೇ ಪಾರದರ್ಶಕತೆ ಉಳ್ಳವನು ಎಂದು ಅರ್ಥ. ಸ್ನೇಹಿತ ಎಂದ ಕೂಡಲೇ ನಮ್ಮ ಸ್ಮೃತಿ ಪಟಲದ ಮೇಲೆ ಬರುವ ಚಿತ್ರಗಳೆಂದರೆ ಶ್ರೀಕೃಷ್ಣ ಹಾಗೂ ಕುಚೇಲ. ಇವರಿಬ್ಬರ ಸ್ನೇಹ ಸುಂದರ, ಸುಮಧುರ ಹಾಗೂ ಶಾಶ್ವತ. ಸುಧಾಮನು ಬಡವನಾದರೂ ಅವನನ್ನು ಶ್ರೀಕೃಷ್ಣ ಹೇಗೆ ನಡೆಸಿಕೊಂಡನು ಎಂಬುದು ಶಾಶ್ವತವಾದ ಉದಾಹರಣೆ. ಶ್ರೀಕೃಷ್ಣ ಹಾಗೂ ಅರ್ಜುನರ ನಡುವಿನ ಸ್ನೇಹ ಹಾಗೂ ದುರ್ಯೋಧನ ಹಾಗೂ ಕರ್ಣನ ನಡುವಿನ ಸ್ನೇಹವೂ ಶಾಶ್ವತವಾದ ಸ್ನೇಹವಾಗಿತ್ತು. ಸ್ನೇಹ ಎಂಬುದು ಸಮಾನ ಮನಸ್ಕರೊಂದಿಗೆ ಇರಬೇಕು ಎಂಬುದೇ ಪ್ರಮುಖವು. ಸ್ನೇಹಿತ ಒಳ್ಳೆಯವನಿದ್ದರೆ ಕನ್ನಡಿ ಬೇಕಾಗಿಲ್ಲ ಎಂದಿದ್ದಾರೆ ಹಿರಿಯರು. ಒಬ್ಬ ವ್ಯಕ್ತಿಯನ್ನು ಕಂಡೊಡನೆ ನಮ್ಮ ಸುಖವಾಗಲಿ ದುಃಖವಾಗಲಿ ದೂರವಾಗುವುದೋ ಆ ವ್ಯಕ್ತಿಯೇ ನಮ್ಮ ನೈಜವಾದ ಸ್ನೇಹಿತನು. ಈ ಸ್ನೇಹವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಲ್ಲವೇ? ಸ್ನೇಹ, ಗೆಳೆಯ, ಮಿತ್ರತ್ವವನ್ನು ಕಾಪಾಡಿಕೊಳ್ಳಲು ನಾವು ಅನುಸರಿಸಬೇಕಾದ ಮಾರ್ಗಗಳು: ಸ್ನೇಹಿತನೊಡನೆ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸದಿರುವುದು, ವಿಶ್ವಾಸ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು, ಅಧಿಕಾರ, ಅಂತಸ್ತು, ಸಂಪತ್ತು ಮುಂತಾದವು ಸ್ನೇಹಕ್ಕೆ ಅಡ್ಡ ಬರದಂತಿರುವುದು, ಆರ್ಥಿಕ ವಿಚಾರದಲ್ಲಿ ಸ್ನೇಹಿತನೊಂದಿಗೆ ವ್ಯವಹರಿಸದೇ ಇರುವುದು, ತನ್ನ ಕುಟುಂಬ, ಮಕ್ಕಳ ವ್ಯವಹಾರವನ್ನು ಸ್ನೇಹದೊಂದಿಗೆ ಬೆರೆಸದೇ ಇರುವುದು. ಬಾಳ ಹೋರಾಟದಲ್ಲಿ ನಾವು ಸೋತಾಗ ಕೆಲವರು ದೂರವಾಗುತ್ತಾರೆ. ಆದರೆ ಸ್ನೇಹಿತನಾದವನು ಸದಾ ಜೊತೆಯಲ್ಲಿರುವವನು. ಅವನೇ ಅಲ್ಲವೇ ನೈಜ ಸ್ನೇಹಿತ? ಸುಖ, ದುಃಖ, ಕಷ್ಟ, ನಷ್ಟ, ಸೋಲು, ಗೆಲುವಿನಲ್ಲಿ ಇರುವವನೇ ನೈಜ ಸ್ನೇಹಿತನಲ್ಲವೇ? ಬೈದು ಹೇಳಿದವ ಬದುಕಲು ಹೇಳಿದ ಎಂಬಂತೆ ಸ್ನೇಹಿತನಾದವನು ಹೇಳುವ ಪ್ರತಿ ಮಾತು ನಮ್ಮ ಒಳ್ಳೆಯದಕ್ಕೆ ಎಂದು ತಿಳಿದು ಅದನ್ನು ಒಪ್ಪಿಕೊಳ್ಳಬೇಕು. ಸ್ನೇಹಿತನನ್ನು ನಾವು ಯಾವಾಗ ಕಳೆದುಕೊಳ್ಳುತ್ತೇವೆ ಎಂಬುದಕ್ಕೆ ಸಂಸ್ಕೃತ ಸುಭಾಷಿತದಲ್ಲಿ ಸ್ನೇಹಿತನೊಂದಿಗೆ ವಾದ ವಿವಾದ, ಹಣಕಾಸು ವ್ಯವಹಾರ, ಬೇಡುವುದು, ಅತಿಯಾದ ಮಾತು, ಸ್ಪರ್ಧಾತ್ಮಕ ಮನೋಭಾವಗಳಿಂದ ಸದಾ ದೂರವಿರಬೇಕು. ಆದುದರಿಂದ ನಾವೆಲ್ಲರೂ ಒಂದಲ್ಲ ಒಂದು ದಿನ ಸ್ನೇಹದ ಕಡಲಿನ ಪಯಣಿಗರು. ಸ್ನೇಹದ ಸವಿ ರುಚಿಯನ್ನು ಉಂಡವರೇ ಹೌದು. ಆದರೆ ಇಂದು ಬದಲಾದ ಕಾಲಘಟ್ಟದಲ್ಲಿ, ನಂಬಿಕೆ ದೂರಾಗುತ್ತಿರುವ ಈ ಶತಮಾನದಲ್ಲಿ ಸ್ನೇಹ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಿದೆ. ಮುರಿಯುತ್ತಿರುವ ಸಂಬಂಧಗಳ ಬೆಸುಗೆಯನ್ನು ಉಂಟು ಮಾಡಬೇಕಾಗಿದೆ. ಎಲ್ಲ ಕಡೆ ಸ್ನೇಹಹಸ್ತವನ್ನು ಚಾಚುವ ಮೂಲಕ ವಿಶ್ವಶಾಂತಿಯನ್ನು ಸ್ಥಾಪಿಸಬೇಕಾಗಿದೆ. ಒಂದು ಸುಭಾಷಿತ ಈ ರೀತಿ ಇದೆ: ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರುನಿಗ್ರಹೇ ರಾಜದ್ವಾರೆ ಸ್ಮಶಾನೇ ಚ ಯಸ್ತಿಷ್ಠತಿ ಸ ಬಾಂಧವಃ. ಈ ಸುಭಾಷಿತ ಸ್ನೇಹಿತ ಎಂದರೆ ಯಾರು ಎಂಬುದನ್ನು ವಿವರಿಸುತ್ತದೆ. ಅದರಂತೆ ಸಂಪತ್ತಿನಲ್ಲಿ, ವಿಪತ್ತಿನಲ್ಲಿ, ಬರಗಾಲದಲ್ಲಿ, ಶತ್ರುವನ್ನು ಗೆಲ್ಲುವ ಪ್ರಸಂಗದಲ್ಲಿ, ರಾಜದಂಡನೆಯ ಸಮಯದಲ್ಲಿ ಹಾಗೂ ಸ್ಮಶಾನದಲ್ಲಿ ನಮ್ಮೊಂದಿಗಿದ್ದು ಸಂತೈಸುವವನೇ ನಿಜವಾದ ಬಂಧು. ನಿಜವಾದ ಗೆಳೆತನ ನಿಧಾನವಾಗಿ ಬೆಳೆದು ನಿಲ್ಲುವ ಗಿಡದಂತೆ ಎಂದಿದ್ದಾರೆ ಹಿರಿಯರು. ಅಂದರೆ ಸ್ನೇಹಿತನಾದವನು ಸದಾ ಸರ್ವದಾ ಜೊತೆಯಲ್ಲಿದ್ದಾಗ ಮಾತ್ರ ನೈಜ ಸ್ನೇಹಿತ ಎನಿಸಿಕೊಳ್ಳಬಹುದು. ಅಂತಹ ಸ್ನೇಹವೇ ಶಾಶ್ವತವಾದದ್ದು.